ಎಲ್ಲರಿಗೂ ನಮಸ್ಕಾರ ಅನ್ನೋ ಕುಕಿಂಗ್ ಚಾನಲ್. ಇವತ್ತು ಪೊಟೊಟೊ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಊಟಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಹೇಗೆ ಮಾಡೋಣ ನೋಡೋಣ ಬನ್ನಿ. ಈ 3-4 ಆಲೂಗಡ್ಡೆ ತಗೊಂಡಿದ್ದೀನಿ. ಚೆನ್ನಾಗಿ ಸಿಪ್ಪೆ ಹರ್ಕೋಬೇಕು. ಎಡ್ದಿರೋ 4 ತಗೊಂಡು ಚೆಂದಾಗಿ ಹೆಚ್ಕೋಬೇಕು. ನೋಡಿ ಹೇಗೆ ಹೆಚ್ಚಿದ್ದೀನಿ ಹಾಗೆ ಹೆಚ್ಕೊಳ್ಳಿ. ನೋಡಿ ಹೆಚ್ಚಿದ್ದೀನಲ್ಲ ಅದೇ ಥರನೇ ಹೆಚ್ಕೋಬೇಕು. ಈಗ ಒಂದು ತಪ್ಪಲೆಯಲ್ಲಿ ನೀರು ತಗೊಂಡಿದ್ದೀನಿ. ಅದು ಈಗ ಹೆಚ್ಚಿರೋದನ್ನೆಲ್ಲ ಆ ತಪ್ಪಲಿಗೆ ಹಾಕೋಣ. ಈಗ ಹೆಚ್ಕೊಂಡಿರೋದನ್ನೆಲ್ಲ ಈಗ ತಪ್ಪಲಿಗೆ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳ್ಕೊಂಡ್ಬಿಡೋಣ. ಚೆನ್ನಾಗಿ ತೊಳ್ಕೊಂಡು ಈ ಥರ ಹೆಚ್ಚಿರೋದೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ಈಗ ಬೇರೆ ತಪ್ಪಲಿಗೆ ಹಾಕೊಂಡಿದ್ದೀನಿ. ಆ ತಪ್ಪಲಿ ತಗೊಂಡು ನೀರು ಉಯ್ಕೊಂಡಿದ್ದೀನಿ 1 ಲೋಟನ. ಅದನ್ನೆಲ್ಲ ಹೆಚ್ಚಿರೋದನ್ನೆಲ್ಲ ಹಾಕ್ಕೊಂಡು ಈಗ 1 ಚಮಚ ಉಪ್ಪು ಹಾಕೊಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಬೇಕಲ್ಲ, ಅದಕ್ಕೆ ಈ ಗ್ಯಾಸ್ ಹಚ್ಚಿ ಬೇಯಕ್ಕಿಟ್ಟಿದ್ದೀನಿ. ಬೆಂದಂಗೆ ನೋಡ್ತಾ ಇರಬೇಕು. ಇನ್ನು 10 ನಿಮಿಷ ಬೆಂದರೆ ಮುಗೀತು. ಈಗ 10 ನಿಮಿಷ ಆಗಿದೆ. ಈಗ ಬೆಂದಿದೆಯಾ ನೋಡೋಣ ಬನ್ನಿ. ಬೆಂದಿದ್ರೆ ಗಡ್ಡೆ ತಂದು ಚುಚ್ಚುತ್ತೀನಿ, ಹೋಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ತೀನಿ. ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳೆ ಹಿಡ್ಕೊಂಡ್ಬಿಡುತ್ತೆ. ಒಂದು ಸ್ಪೂನ್ ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ನೋಡಿ ಉಪ್ಪು ಹಾಕ್ಕೊಳ್ಳಿ. ಮುಂಚೆನೇ ಉಪ್ಪು ಹಾಕಿರ್ತೀರ, ಅದಕ್ಕಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಮೆಣಸು ಕೂಡ ಅಷ್ಟೇ, ನಿಮಗೆ ನೋಡಿ ಹಾಕ್ಕೊಳ್ಳಿ. ನಿಮಗೆ ಹೆಚ್ಚಾಗಿ ಖಾರ ಬೇಕು ಅಂದ್ರೆ ಸ್ವಲ್ಪ ಖಾರ ಪುಡಿ ಹೆಚ್ಚಾಗಿ ಹಾಕ್ಕೋಬೋದು. ನಿಮಗೆ ಮೀಡಿಯಮಾಗಿ ಬೇಕು ಆವಾಗ ಮೀಡಿಯಮಾಗಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿರೋ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಕೊಂಡು. ನೋಡಿ ಪೊಟೊಟೊ ಫ್ರೈ ರೆಡಿ. ಒಂದು ಬೌಲಿಗೆ ಹಾಕೋಣ ಬನ್ನಿ.